ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನಿಲ್ತಾ ಇಲ್ಲ ಫೈರಿಂಗ್ ವಾರ್. ಈಶ್ವರಪ್ಪ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. 100 ನೋಟಿಸ್ಗೂ ಹೆದರಲ್ಲ ಅಂತ ಹೇಳಿ ಈಶ್ವರಪ್ಪ ಅವರಿಗೆ ಹೇಳಿದ್ರಲ್ಲ, ಅದಕ್ಕೆ ಈಶ್ವರಪ್ಪಗೆ ತಿರುಗೇಟು ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರನ್ನ ಹೆದರಿಸಲು ಯಾರು ಹೋಗಿಲ್ಲ. ಕಾನೂನಿನ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಮೊದಲು ಅದಕ್ಕೆ ಸಮಜಾಯಿಷಿಯನ್ನ ಕೊಡ್ಲಿ, ಅವ್ರು ದೊಡ್ಡವರು, ಹೆದರ್ಸಕ್ಕಾಗತ್ತಾ ಅಂತ ಹೇಳಿ ಈಶ್ವರಪ್ಪ ವಿರುದ್ಧ ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು, ನನಗೆ FIR ಹಾಕಿರೋದು ಹೌದು. ನನಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕೋದು ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಸುರೇಶ್ ಹೇಳಿದ ಸರಿನಾ? ಈಗಲೂ ಮುಖ್ಯಮಂತ್ರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಹೇಳಿದ್ದನ್ನ ಸರಿ ಇಲ್ಲ, ಇದನ್ನು ಒಪ್ಪಲ್ಲ ಅಂತ ಅವತ್ತೇನೆ ಮನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಅವತ್ತೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ, ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ವಿಧಿ ಇಲ್ಲದೇ DK ಸುರೇಶ್ ಅವ್ರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ FIR ಹಾಕೋಕ್ಕೆ ಶಕ್ತಿ ಇಲ್ಲದೇ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ RSS ಇವರು ಇಂಥ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ಎದುರಿಸೋಕೆ ಯಾರೂ ಹೋಗಿಲ್ಲ. ಅವ್ರನ್ನ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತ ಅದಕ್ಕೆ ಸಮಜಾಯಿಷಿ ಕೊಡಲಿ. ಅವ್ರನ್ನ ಯಾರು ಎದುರಿಸೋಕೆ ಹೋಗ್ತಾರೆ? ಈಶ್ವರಪ್ಪನವ್ರನ್ನ ಎದುರಿಸೋಕ್ಕಾಗತ್ತಾ? ಭಾಳ ದೊಡ್ಡವರು ಅವ್ರನ್ನ ಎದುರಿಸೋಕ್ಕಾಗೋದೇ ಇಲ್ಲ.